ವಿಧಾನಸಭೆಯಲ್ಲಿ ಸಾರಿ ಸಂಗ್ರಾಮ ಜೋರಾಗಿದೆ. ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಒಂದು ಕಡೆ, ಆದರೆ ರಾಜ್ಯಪಾಲರ ಜೊತೆಗೆ ಅನುಚಿತವಾಗಿ ವರ್ತಿಸಿರೋ ಸದಸ್ಯರ ವಿರುದ್ಧವೂ ಕೂಡ ಬಿಜೆಪಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪರಿಷತ್ನಲ್ಲಿ ಆ ರೀತಿಯ ಲಢಾಯಿ. ಈ ಕಡೆ ವಿಧಾನಸಭೆ ಕಲಾಪದಲ್ಲಿಯೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು ರಾಜ್ಯಪಾಲರು. ಅಷ್ಟು ಆತುರ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇತಿಹಾಸ ಕೆದಕಿ ಕೌಂಟರ್ ಕೊಡುವ ಕೆಲಸವೂ ಕೂಡ ಕಾಂಗ್ರೆಸ್ ನಾಯಕರಿಂದ ಆಗಿದೆ. ಈ ಕಡೆ ಬಿಜೆಪಿ ನಾಯಕರು ಸದಸ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ರಾಜ್ಯಪಾಲರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ರು, ರೌಡಿಗಳ ರೀತಿ ನಡೆದುಕೊಂಡ್ರು, ಅಂತವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಪರಿಷತ್ನಲ್ಲಿ. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ ಒಂದ್ ನಿಮಿಷ ಕೂಡ್ರಿ ಗೌಡ್ರೆ, ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತಿರಿ, ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ಒಂದ್ ನಿಮಿಷ ಈಗ ನಾನು ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ದುಂಡಾವರ್ತಿ ಕೂಡಿ ನಾ ಮಾಡ್ತೀನಿ. ನೀವು ಕೂಡಿ ನಾ ಮಾಡ್ತೀನಿ. ನಾ ಹೇಳುದು ಕೇಳಿ. ಒಂದ್ ನಿಮಿಷ ಕೂಡ್ರಿ. ಅಲ್ಲ, ನಾನು ಮಾತಾಡಕ್ ಬಿಡಿ. ನೀವು ಕೂಡ್ರಿ. ಒಂದ್ ನಿಮಿಷ ವಿಧಾನಸಭೆಯಲ್ಲಿ ಸಾರಿ ಸಂಗ್ರಾಮ ಜೋರಾಗಿದೆ. ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಒಂದು ಕಡೆ, ಆದರೆ ರಾಜ್ಯಪಾಲರ ಜೊತೆಗೆ ಅನುಚಿತವಾಗಿ ವರ್ತಿಸಿರೋ ಸದಸ್ಯರ ವಿರುದ್ಧವೂ ಕೂಡ ಬಿಜೆಪಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪರಿಷತ್ನಲ್ಲಿ ಆ ರೀತಿಯ ಲಢಾಯಿ. ಈ ಕಡೆ ವಿಧಾನಸಭೆ ಕಲಾಪದಲ್ಲಿಯೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು ರಾಜ್ಯಪಾಲರು. ಅಷ್ಟು ಆತುರ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇತಿಹಾಸ ಕೆದಕಿ ಕೌಂಟರ್ ಕೊಡುವ ಕೆಲಸವೂ ಕೂಡ ಕಾಂಗ್ರೆಸ್ ನಾಯಕರಿಂದ ಆಗಿದೆ. ಈ ಕಡೆ ಬಿಜೆಪಿ ನಾಯಕರು ಸದಸ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ರಾಜ್ಯಪಾಲರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ರು, ರೌಡಿಗಳ ರೀತಿ ನಡೆದುಕೊಂಡ್ರು, ಅಂತವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಪರಿಷತ್ನಲ್ಲಿ. ಒಂದ್ ನಿಮಿಷ ಕೂಡಿ. ಇವರೇ ಕೂಡಿ ಕೂತ್ಕೊಳ್ಳಿ. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ. ಒಂದ್ ನಿಮಿಷ ಕೂಡ್ರಿ ಗೌಡ್ರೆ, ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತಿರಿ, ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ಒಂದ್ ನಿಮಿಷ ನಾನು ಸರ್ಕಾರದ ಗುಲಾಮನಲ್ಲ. ನಾನು ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ದುಂಡಾವರ್ತಿ
ಕೂಡಿ ನಾ ಮಾಡ್ತೀನಿ, ನೀವು ಕೂಡಿ ನಾ ಮಾಡ್ತೀನಿ. ನಾ ಹೇಳುದು ಕೇಳಿ. ಒಂದ್ ನಿಮಿಷ ಕೂಡ್ರಿ. ಅಲ್ಲಲ್ಲ ನಾನು ಮಾತಾಡಕ್ ಬಿಡಿ. ನೀವು ಕೂಡ್ರಿ ಒಂದ್ ನಿಮಿಷ. ವಿಧಾನಸಭೆಯಲ್ಲಿ ಸಾರಿ ಸಂಗ್ರಾಮ ಜೋರಾಗಿದೆ. ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಒಂದು ಕಡೆ ಆದರೆ, ರಾಜ್ಯಪಾಲರ ಜೊತೆಗೆ ಅನುಚಿತವಾಗಿ ವರ್ತಿಸಿರೋ ಸದಸ್ಯರ ವಿರುದ್ಧವೂ ಕೂಡ ಬಿಜೆಪಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪರಿಷತ್ನಲ್ಲಿ ಆ ರೀತಿಯ ಲಢಾಯಿ. ಈ ಕಡೆ ವಿಧಾನಸಭೆ ಕಲಾಪದಲ್ಲಿಯೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು ರಾಜ್ಯಪಾಲರು. ಅಷ್ಟು ಆತುರ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇತಿಹಾಸ ಕೆದಕಿ ಕೌಂಟರ್ ಕೊಡುವ ಕೆಲಸವೂ ಕೂಡ ಕಾಂಗ್ರೆಸ್ ನಾಯಕರಿಂದ ಆಗಿದೆ. ಈ ಕಡೆ ಬಿಜೆಪಿ ನಾಯಕರು ಸದಸ್ಯರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ರಾಜ್ಯಪಾಲರ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ರು, ರೌಡಿಗಳ ರೀತಿ ನಡೆದುಕೊಂಡ್ರು ಅಂತವರ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ ಪರಿಷತ್ನಲ್ಲಿ. ಹೇಳ್ತೀನಿ, ಒಂದ್ ನಿಮಿಷ ಕೂಡಿ. ಇವರೇ ಕೂಡಿ, ಸಭಾನಾಯಕರೇ ವಿರೋಧ ಕೂತ್ಕೊಳ್ಳಿ. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ. ಒಂದ್ ನಿಮಿಷ ಕೂಡ್ರಿ ಗೌಡ್ರೆ, ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ. ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ, ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ತಡೀರಿ. ಒಂದ್ ನಿಮಿಷ ನಾನು ಸರ್ಕಾರದ ಗುಲಾಮನಲ್ಲ. ನಾನು ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಕೂಡಿ ನಾ ಮಾಡ್ತೀನಿ. ನಾ ಮಾಡ್ತೀನಿ. ನಾ ಹೇಳುದು ಕೇಳಿ. ಒಂದ್ ನಿಮಿಷ ಕೂಡ್ರಿ. ಅಲ್ಲಲ್ಲ ನಾನು ಮಾತಾಡಕ್ ಬಿಡಿ. ನೀವು ಕೂಡ್ರಿ. ಒಂದ್ ನಿಮಿಷ.